ಇನ್ಸ್ಪೆಕ್ಟರ್ ಬ್ಯಾಡಗಿ ಫ್ರಮ್ ಬೆಳಗಾವ್. ನೇಟಿವ್ ಗೋಕಾಕ್. ಬರೋಬ್ಬರಿಪ್ಪ ಮರ್ತಿಲ್ ನೀವ. ನಾ ಬಂದಿರೋ ವಿಷಯ ರೀ, ಬಿಂದು ಸೂರ್ಯ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಅಂತ ಸತ್ತೋಗಿರೋ ಫೈಲ್ ನ ರೀಓಪನ್ ಮಾಡಿದಕ್ಕ ನಮ್ ರೀ ಎಂಟ್ರಿ ರೀ. ವಾಟ್ ಡು ಯು ಮೀನ್? ಐ ಮೀನ್ ಇವ್ರ ತಂಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ರಿ, ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡ್ಸ್ಯಾರ್ರಿ. ಕೊಲೆನಾ? ನಂಬೋಕೆ ಆಗ್ತಾ ಇಲ್ಲ. ನಾ ಹೇಳ್ತಾ ಇಲ್ರಿ, ಆ ಹುಡುಗ ನಾನೇ ಹೇಳ್ತಾನ್ರಿ. ಹುಡುಗಿ ಅಣ್ಣ ನಾನು ಅವತ್ತೇ ಹೇಳಿದೀನಿ ಇದು ಆತ್ಮಹತ್ಯೆ ಅಂತ. ನೀವ್ ಹೇಳೋದು ಖರೇ ರೀ, ಆ ಅಗ್ನಿ ಹೇಳೋದು ಖರೇ ರೀ. ಅದಕ್ಕೆ ನಮ್ಮ ಅನುಮಾನ ಬಂದ ನಾನೇ ಕ್ಲೋಸ್ ಮಾಡಿರೋ ಫೈಲ್ ನ ಮತ್ತೆ ರೀಓಪನ್ ಮಾಡಿದೇವ್ರಿ. ಅದರಿಂದ ಏನು ಪ್ರಯೋಜನ ಇಲ್ಲ ಮಿಸ್ಟರ್ ಬ್ಯಾಡ್ಗಿ. ಅವ್ನ್ ಸತ್ತದ್ದು ಆಯ್ತು, ಅದನ್ನ ತಗೊಂಡೋಗಿ ಸುಟ್ಟದ್ದು ಆಯ್ತು. ಅವ್ನು ಯಾವನು ಈಗ ಬಂದದ್ದು ಕೊಲೆ ಅಂತಂದ್ರೆ ಯಾವನ್ರಿ ನಂಬ್ತಾನೆ? ಪೊಲೀಸ್ ಡಿಪಾರ್ಟ್ಮೆಂಟ್ ರೀ ಸಾಹೇಬ್ರ, ಇದು ಕಂಪ್ಯೂಟರ್ ಪ್ರಪಂಚ ರೀ. ಸತ್ರ ಹೇಳಿದ್ದು ಒಂದ್ ಸಣ್ಣ ಬೋನ್ ಸಿಕ್ಕರೆ ಸಾಕ್ರಿ, ಅದರಿಂದ ಕೊಲೆಗಾರ ಅಂತ ಹೇಳ್ಬೋದ್ರಿ. ಅದನ್ನ ಮೊದ್ಲು ಕಂಡಿಡಿರಿ. ನಮ್ ತಲೆ ತಿಂತಿದ್ದೀರಾ? ತಲೆ ತಿಂತಿಲ್ರಿ, ಈಗ ಊಟ ಮಾಡ್ಕೊಂಡ್ ಬಂದೇನ್ರಿ. ಆ ಕೊಲೆಗಾರ್ರಿ ನನ್ ಕೈ ಸಿಕ್ಕ್ರ ಇದನ್ನ ಗೊಡ್ಡ ಕಾರ್ದಾಗ ಅದ್ದಲ್ಲಿ ಇಟ್ಟು ಒದ್ರರಿ ಲಬ ಲಬ ಅಂತ ಬಾಯ್ ಬಿಡ್ತಾನ್ರಿ. ನೀವಲ್ರಿ ಆ ಕೊಲೆಗಾರ್ರಿ, ಸೀರಿ. ನನ್ ಮಗನ್ ಹುಚ್ಚಿಡಿದ್ಯಾ? ತಲೆ ಕೆಟ್ಟೊಂತರ ಆಡ್ತಿದ್ದಾನೆ. ತಲೆ ಇವನಿಗೆ ಕೆಟ್ಟಿಲ್ಲ ವಿಷ್ಣು, ಇವನು ನಮ್ ತಲೆ ಕೆಡ್ಸಕ್ ಬಂದವನು. ಎಷ್ಟೇ ಆಗ್ಲಿ ಪೊಲೀಸ್ ಬುದ್ಧಿ ಅಲ್ವಾ? ಇವತ್ತು ಅನುಮಾನ ಅನ್ನೋ ಬೀಜ ಬಿತ್ತಿದ್ರೆ ನಾಳೆ ಅದು ಮರವಾಗಿ ಬೆಳೆಯೋದು. ಆಮೇಲೆ ಪೊಲೀಸ್ ಡ್ರಾಮಾ ಪ್ಲೇ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಇವನ್ ಪ್ಲಾನ್. ಅದೇನೇ ಆಗ್ಲಿ ಇವನಿಗೆ ಮನೆ ಹಾಕ್ಬೇಡ ಅಂತ ನಿಮ್ಮ ಅಣ್ಣನ್ಗೆ ಹೇಳು. ಬಂದದ್ದೆಲ್ಲ ನಾನು ನೋಡ್ಕೊತೀನಿ. ಕ್ಯಾರಿ ಆನ್. ರೆಡ್ಡಿ, ವಿಷ್ಣುನ ನಮ್ಮ ಬಲೆಗೆ ಹಾಕೊಂಡು ಅಣ್ಣನ ಮೇಲೆ ತಮ್ಮ ಕತ್ತಿ ಮಸಿಯೋ ಹಾಗೆ ಬ್ರೈನ್ ವಾಶ್ ಮಾಡಿದೀನಿ. ಈ ಇನ್ಸ್ಪೆಕ್ಟರ್ ಮಾತು ಕೇಳ್ಕೊಂಡು ವಿಷ್ಣುಗ್ ನಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಆ ಡೌಟ್ ಕ್ಲಿಯರ್ ಆಗೋಕ್ ಮುಂಚೆ ಕ್ಲೂನ ಕಿಲ್ ಮಾಡ್ಬೇಕು. ನಿಮ್ ಮಾತು ಅರ್ಥ ಆಗ್ಲಿಲ್ಲ. ಕೊಲೆ ಮಾಡಿಸ್ತವ್ ನಾನು, ಕೊಲೆ ಮಾಡಿದವನು ಕೋಟೆ ನಾರಾಯಣ್. ಕೋಟೆ ಕ್ಲೋಸ್ ಆದ್ರೆ ಎವ್ರಿಥಿಂಗ್ ಇಸ್ ಕ್ಲೋಸ್. ಗೋ ಅಂಡ್ ಫಿನಿಶ್ ಹಿಮ್. ರೆಡ್ಡಿ, ಕತ್ತರಿಸ ಸಾಕ್ರವನ್ನ. ಡೋಂಟ್ ಲೀವ್ ಇನ್, ಬಿಡಬೇಡ ಅವನ್ನ. ಸೂರ್ಯನ್ ಯಾರು ಕೊಲೆ ಮಾಡಿದಂತ ಗೊತ್ತಾಗೋಯ್ತು. ಯಾರು ಯಾರು ನನ್ನ ತಮ್ಮನ ಕೊಂದದ್ದು? ಕೋಟೆ ನಾರಾಯಣ. ಕೋಟೆ ನಾರಾಯಣ ಎಲ್ಲಿರ್ತಾನ ಅವನು? ಗೋರಿಪಾಳ್ಯ 2ನೇ ಕ್ರಾಸಲ್ಲಿ. ರಮ್ ಕುಡಿದ್ರು ಅಷ್ಟೇ, ಬ್ರ್ಯಾಂದಿ ಕುಡಿದ್ರು ಅಷ್ಟೇ, ಕೀಕೆ ಬರಲ್ಲ ಅಂತದೆ. ಅದೇ ದಾಸಪ್ಪನ್ ದಿಂಬಿಗೆ ಒಂದ್ ನಿಂಬೆ ನಿಂತ್ಕೊಂಡು ಹೊಡೆದ ಅಂದ್ರೆ ಸ್ವರ್ಗ ಸ್ವರ್ಗ. ರಂಬೆ, ಊರ್ವಶಿ, ಮೇನಿಕೇರಲ್ಲ ಓಟ್ ಫೋಕಸ್ ಅಲ್ಲೇ ಕಾಣ್ತಾರೆ. ನೀನ್ ಮಾತ್ರ ಫೋಕಸ್ ಅಲ್ಲಿ ಕಾಣ್ತೀಯ ನೋಡು. ಅದೇ ರಾಜಕೀಯ ಪುಡಾರಿಗಳು ಬರ್ತಾ ಇದ್ದಾರೆ ಅಂದ್ರೆ ಗಿಜಿ ಬಿಜಿ ಅಂತ ಪಬ್ಲಿಕ್ ಹೆಂಗ್ ಸಾಯ್ತಾರೆ. ಅದೇ ಈ ಕೋಟೆ ನಾರಾಯಣ ಬರ್ತಾ ಇದ್ದಾನೆ ಅಂದ್ರೆ ಫುಲ್ ರೋಡ್ ಪಿನ್ ಡ್ರಾಪ್ ಸೈಲೆನ್ಸ್.
ನನಗೆ ಹೊಡಿತೀಯೇನೋ? ಈ ಕೋಟೆ ನಾಳೆ ಹಾಕಿದ್ರೆ ಅವನು ನನ್ನ ತಮ್ಮ ಸೂರ್ಯನ ಕೊಲೆ ಮಾಡಿದ್ದಾನೆ. ಇವ್ನು ನಾನು ಬಿಡೋದಿಲ್ಲ. ಇಂಥವ್ರ ಭೂಮಿ ಮೇಲೆ ಬದುಕಿರಬಾರ್ದು. ಇವನ್ ಸತ್ರನೇ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಸೂರ್ಯ ತಮ್ಮನ ಸರ್, ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ನನ್ನ ಮಾತು ನಂಬಿ, ನನ್ನ ಮಾತು ಕೇಳಿ. ನಾನು ಅವ್ರನ್ನ ಕೊಲೆ ಮಾಡಿಲ್ಲ. ಅವ್ರು ಬದುಕಿದ್ದಾರೆ, ಬದುಕಿದ್ದಾರೆ, ಬದುಕಿದ್ದಾರೆ. ನನ್ನನ್ನು ನಂಬಿ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ ತಮ್ಮ ಸೂರ್ಯನು ಆ ಪಾಟೀಲ್ ತಂಗಿ ಬಿಂದುನು ಕೊಲೆ ಮಾಡೋದಕ್ಕೆ ಆ ಸತ್ಯಯಿತ್ರೆ ಹಣ ಕೊಟ್ಟಿದ್ದು ನಿಜ. ಕೋಟೆ, ಪಾಟೀಲ್ ತಂಗಿ ಬಿಂದು ಬದುಕಿರಬಾರ್ದು. ಸೊಸೆ ಮಾಡ್ಕೊಬೇಕು ಅಂತ ಇದ್ದು ಹುಡುಗಿನ ಸಫಾ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ನಿಮ್ ಮಗ ಒಪ್ಲಿಲ್ವಾ? ಏನು, ನನ್ನ ಮಗನ್ನ ಬಿಟ್ಟು ಬೇರೆಯವನ ಜೊತೆ ಓಡೋಗಿರೋಳು ನನ್ನ ಮನೆ ಸೊಸೆ ಆಗ್ಬೇಕಾ? ಅವಳು ನಾಲಾಯಕ್. ಈಗಾಗಲೇ ಅವಳ ಅಣ್ಣ ಆ ಹುಡುಗನ ಫಿನಿಶ್ ಮಾಡಿ ತನ್ನ ತಂಗಿನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಅವನು ಆ ಹುಡುಗನ ಫಿನಿಶ್ ಮಾಡಕ್ ಮುಂಚೆ ನೀನ್ ಅವ್ರಿಬ್ಬರನ್ನ ಫಿನಿಶ್ ಮಾಡು. ಎಸ್, ಇಬ್ಬರನ್ನು ಕಾಮ್ ಕತಮ್ ಹೋಗಯ್ಯ. ನೀನ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು ಲಕ್ಷ್ಮಿ. ನೋಡೆ ಬಿಂದು, ನಮ್ಮ ಮನೇಲಿ ನಾವಿಬ್ರು ಬಿಟ್ರೆ ಬೇರೆ ಯಾರು ಇಲ್ಲ. ನೀವಿಬ್ರು ನಮ್ಮನೇಲಿ ಇರ್ತೀರಾ ಅಂದ್ರೆ ಈ ಬೀಗಕ್ಕೆ ಕೊಡ್ತೀನಿ, ತಗೋ. ನೋಡೆ, ಹುಡುಕ್ತಿರೋ ನಿಮ್ಮ ಅಣ್ಣನ ಕಣ್ ತಪ್ಪಿಸ್ಬೇಕು ಅಂದ್ರೆ ನೀನ್ ಬಟ್ಟೆ ಬದಲಾಯಿಸ್ಕೊಂಡು ಹೋದ್ರೇನೆ ಸಾಧ್ಯ. ನಾಳೆ ನಾನು ಬರೋವಾಗ ನಿನ್ ಲಗೇಜ್ ಎಲ್ಲ ತರ್ತೀನಿ. ನೀನ್ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಹೋಗು ಹೋಗು, ಬೇಗ ಬಾ. ಬಟ್ಟೆ ಬದಲಾಯಿಸಿ ಹೋಗು. ಬರ್ತೀನಿ ಲಕ್ಷ್ಮಿ. ಬಾಯ್ ಬಾಯ್. ಸೂರ್ಯ ಬಿಂದು ಅಂತ ತಿಳ್ಕೊಂಡು ಪಾಪ ಅಲ್ಲಿ ಮನಗಿದ್ದ ಗಂಡ ಹೆಂಡತಿನ ಕೊಲೆ ಮಾಡ್ಬಿಟ್ಟೆ ಸರ್. ಕೊಲೆ ಆದ್ರೆ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ನಾನೇ ಅವ್ರಿಗೆ ಬೆಂಕಿ ಹಚ್ಚಿ ಸತ್ಯಯಿತ್ರೆ ನಂಬೋ ಹೋಗಿ ಮಾಡಿದೆ. ಒಂದ್ ವೇಳೆ ಅವತ್ತು ನಿಮ್ ತಮ್ಮನ್ ನಾನು ಕೊಲೆ ಮಾಡಿದಿದ್ರೆ ಇವತ್ತು ನನ್ನ ಪ್ರಾಣ ಉಳಿತಿರ್ಲಿಲ್ಲ ಸರ್. ನಿಮ್ ತಮ್ಮನೇ ನನ್ನ ಪ್ರಾಣ ಉಳಿಸ್ಬಿಟ್ಟ. ನಿಮ್ ತಮ್ಮನೇ ನನ್ನ ಪ್ರಾಣ ಉಳಿಸ್ಬಿಟ್ಟ. ಅನ್ಯಾಯವಾಗಿ ಈ ತರ ಎಷ್ಟೋ ಜನ ಅಮಾಯಕನ್ನು ಕೊಲೆ ಮಾಡಿ ನಾನ್ ಪಾಪಿ ಆಗೋಗ್ಬಿಟ್ಟೆ ಸರ್. ನಾನ್ ಪಾಪಿ ಆಗೋಗ್ಬಿಟ್ಟೆ. ಮಾಡೋದೆಲ್ಲ ಮಾಡಿ ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯೋಜನ? ಹೋಗಿ, ದೇವ್ರು ಈಗಲಾದ್ರೂ ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ. ನನ್ನ ತಮ್ಮ ಸೂರ್ಯ ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಿರ್ಬೇಕು. ಹೇಳ್ಕೊಟ್ಟೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹೇಳ್ಕೊಟ್ಟೆ. ಅವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದರು. ಇವತ್ತಿನವರೆಗೂ ನನ್ನ ಕೈ ಸಿಕ್ಕಿಲ್ಲ ಸರ್. ಬಾಂಬೆಗೋ ಮಡ್ರಾಸ್ಗೋ ಡೆಲ್ಲಿಗೋ ಎಲ್ಲಿಗೋ ಹೋಗಿರ್ಬೋದು. ಇಲ್ಲ ಇಲ್ಲ, ನನ್ನ ತಮ್ಮ ಯಾವ ಊರಿಗೂ ಹೋಗಿಲ್ಲ. ಇದೇ ಊರಲ್ಲೇ ಇರ್ತಾನೆ. ಹುಡುಕಿದ್ರೆ ಖಂಡಿತ ಸಿಗ್ತಾನೆ. ಹಾ, ಇಷ್ಟು ದೊಡ್ಡ ಸಿಟಿಲಿ ಎಲ್ಲಿ ಅಂತ ಹುಡುಕದು? ಹೌದು, ಅದು ಸರಿನೇ. ಹೀಗ್ ಮಾಡ್ತಾರೆ ಸೂರ್ಯ ಎಲ್ಲಿದ್ರು ವಾಪಸ್ ಬಾ ಅಂತ ಪೇಪರಲ್ಲಿ ಕೊಟ್ರೆ? ಅಯ್ಯಯ್ಯೋ, ಖಂಡಿತ ಬೇಡಿ ಸರ್. ಆ ಕೆಲಸ ಇರೋ ನಾವು ಮಾಡಿದ್ರೆ ನಿಮ್ ತಮ್ಮ ಬದುಕಿದ್ದೇನೆ ಅಂತ ಸತ್ಯಯಿತ್ರೆ ಗೊತ್ತಾದ್ರೆ ಮುಗಿಸ್ಬಿಡ್ತಾರೆ ಸರ್. ಜೊತೆ ನನ್ನನ್ನು ಮುಗಿಸ್ಬಿಡ್ತಾರೆ ಸರ್. ಅವನಿಗೆ ಗೊತ್ತಾಗದಾಗೆ ನಾವೇ ಹುಡುಕೋಣ ಸರ್.